ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ನನ್ನ ಪ್ರೀತಿಯ ಭಾರತ ಜಿಮ್ ಕಾರ್ಬೆಟ್ ಅವರ ಕೃತಿಯೊಂದಿಗೆ ಆಗಮಿಸಿದ್ದೇನೆ. ವೀಕ್ಷಕರೇ, ಜಿಮ್ ಕಾರ್ಬೆಟ್ ಕುರಿತ ಹಲವಾರು ಕೃತಿಗಳೀಗಾಗಲೇ ಲಭ್ಯವಾಗಿವೆ. ಆದರೆ ಒಂದೊಂದು ಕೃತಿಯಲ್ಲೂ ಅವರ ಒಂದೊಂದು ವಿಚಾರಧಾರೆಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸೋದು ಸುಳ್ಳಲ್ಲ. ಈ ಕೃತಿ ಚಾರುಪ್ರಕಾಶನ ಬೆಂಗಳೂರು ಇವರಿಂದ ಪ್ರಕಟವಾಗಿದ್ದು, ಇದರ ಬೆಲೆ 125 ರೂಗಳು. ಈಗ ಲಭ್ಯತೆ ಇದು ಸಂಗಾತ ಪುಸ್ತಕ ಪ್ರಕಾಶನ ಧಾರವಾಡ, ಇವರಲ್ಲಿ ಈ ಪುಸ್ತಕವನ್ನು ನೀವು ತಗೋಬೋದು. ಈ ಪುಸ್ತಕದಲ್ಲಿ ಯಾವುದೇ ಫೋಟೋಗ್ರಫಿ ಆಗಲಿ ಯಾವುದೇ ಚಿತ್ರಗಳಾಗಲಿ ಇಲ್ಲ. ಆದರೆ ಇಲ್ಲಿರ್ತಕ್ಕಂಥ ಕಥಾವಸ್ತು ಏನಿದೆ ಅದು ಬಹಳ ಅದ್ಭುತವಾಗಿ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಜಿಮ್ ಕಾರ್ಬೆಟ್ ಬಗ್ಗೆ ಈಗ ನಾವು ಸುಮಾರು ಓದಿದ್ದೀವಿ. ಅದರಲ್ಲೂ ತೇಜಸ್ವಿ ಅವರು ಕನ್ನಡಕ್ಕೆ ತಂದ ಇವರ ಕಾಡಿನ ಕಥೆಗಳು ಸರಣಿಯ ಮೂಲಕ ಇವರನ್ನು ಪರಿಚಯ ಮಾಡಿಕೊಳ್ತೇವೆ. ಈ ಪುಸ್ತಕದ ಹೆಸರು ನನ್ನ ಪ್ರೀತಿಯ ಭಾರತ. ಬಿಳಿ ಸಾಹೇಬನ ಪ್ರೀತಿಯ ಭಾರತ ಹೇಗಿತ್ತು ಅನ್ನೋದನ್ನು ನಾವು ಈ ಕೃತಿಯನ್ನು ನೋಡಿ ತಿಳ್ಕೊಬೋದು. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ: ಆ ಕಾಲ ಮತ್ತೆ ಬರಬಾರದೆ, ಅಂತಹ ಜನ ಪುನಃ ಸಿಗಬಾರದೆ ಎಂಬ ಭಾವನೆಗಳು ಕೇರಿಸುವಷ್ಟು ಚಂದನೆಯ ಪುಸ್ತಕ ಇದು. ಹೌದು ವೀಕ್ಷಕರೇ, ಈ ಕೃತಿಯಲ್ಲಿ ಬಂದಿರತಕ್ಕಂಥ ಯಾರೊಬ್ಬರು ಹೆಚ್ಚು ಓದಿರೋರಾಗಲಿ ಅಥವಾ ಆಫೀಸರ್ಸ್ಗಳಾಗಲಿ ಅಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಕಾಡಿನ ಕತೆ, ಕಾಡಿನಲ್ಲಿರ್ತಕ್ಕಂಥ ಮಾನವೀಯತೆ, ಪ್ರೀತಿ ಹಾಗೂ 10-12 ವಯಸ್ಸಿಗೆ ಮದುವೆಯಾಗಿ ಮಕ್ಕಳನ್ನು ಪಡೆದು ಹಲವಾರು ರೋಗಗಳಿಗೆ ಈಗೆಲ್ಲ ರೋಗಗಳಿಗೆ ಎಲ್ಲ ರೋಗಗಳಿಗೆ ಈಗ ಮದ್ದಿದೆ, ಆದರೆ ಆಗ ಮದ್ದಿರಲಿಲ್ಲ. ತಮ್ಮ ಆಯಸ್ಸನ್ನು ಕಳೆದುಕೊಳ್ತಕ್ಕಂಥ ಪುಟ್ಟ ಮಕ್ಕಳ ಕಥೆಗಳು, ಆಗ ಅವರಲ್ಲಿದ್ದ ಒಂದು ಅಸಾಮಾನ್ಯ ಒಂದು ಶಕ್ತಿ, ತಿಳುವಳಿಕೆ, ಮುಗ್ಧ ಜನಗಳ ಒಂದು ಕಥನವನ್ನು ಕಾರ್ಬೆಟ್ ಅವರು ಕಟ್ಟಿಕೊಟ್ಟಿದ್ದಾರೆ. ಜನಸಾಮಾನ್ಯರ ಕಥೆಗಳೇ ಇಲ್ಲಿ ಹೆಚ್ಚಾಗಿರೋದು. ಇಲ್ಲಿಯ ಜನಜೀವನ, ಕಾರ್ಬೆಟ್ ಅವರು ಇಡೀ ಭಾರತವನ್ನು, ಅದರಲ್ಲೂ ಉತ್ತರ ಭಾರತ, ಅವರು ಎಲ್ಲ ಕಾಡುಗಳನ್ನು ಸಂಚರಿಸಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವರ ಪುಸ್ತಕದಲ್ಲಿ. ಭಾರತದ ಎಲ್ಲ ಕಾಡುಗಳನ್ನು ನಾನು ಭೇಟಿಯಾಗಿದ್ದೀನಿ ಅಂತ. ಹಾಗೆ ಪ್ರತಿ ಕಾಡಿನ ಒಂದು ಸೌಂದರ್ಯವನ್ನು ಸಹ ಅವರು ಅಕ್ಷರ ರೂಪದಲ್ಲಿ ತಂದಿಳಿಸಿದ್ದಾರೆ. ಅದನ್ನು ಯಾರನ್ನು ಸಾಟಿಯೇ ಇಲ್ಲ ಅವರ ಒಂದು ಬರಹಗಳಿಗೆ. ಈ ಬರಹನೂ ಸಹ ಅಷ್ಟೇ, ಯಾವುದೇ ರೀತಿಯಾಗಿ ಇದು ನಮ್ಮನ್ನು ತಡೆ ಹಿಡಿಯದಂತೆ ಓದಿಸ್ಕೊಂಡು ಹೋಗೋದ್ರಲ್ಲಿ ಈ ಪುಸ್ತಕ ತುಂಬ ಯಶಸ್ವಿಯಾಗುತ್ತೆ. ಹಾಗೂ ಈ ಪುಸ್ತಕದ ಒಂದು ಕಥಾವಸ್ತು ಇದೆಯಲ್ಲ, ಇದನ್ನು ನೀವು ಓದಿಯೇ ಇದನ್ನು ನೀವು ತಿಳ್ಕೊಬೇಕು. ಮತ್ತೆ ಇದು ನಮ್ಮನ್ನು ಈ ಕಾಲದಲ್ಲಿ ನಾವು ಇರಬೇಕು ಅನ್ನೋಷ್ಟು ಈ ವಸ್ತು ನಮ್ಮನ್ನು ಕಾಡಿಸುತ್ತೆ. ಹಾಗೂ ಕಾಡಿನ ಒಂದಷ್ಟು ಇತಿಹಾಸ, ಒಂದಷ್ಟು ವರ್ತಮಾನಗಳನ್ನು ಹಾಗೂ ಒಂದಷ್ಟು ವೈಜ್ಞಾನಿಕ ತಿಳುವಳಿಕೆಯನ್ನು ಕೂಡ ಈ ಜಿಮ್ ಕಾರ್ಬೆಟ್ ಅವರ ಕೃತಿಗಳು ನಮಗೆ ಯಾವಾಗಲೂ ಕೊಡ್ತವೆ. ನಾವು ಕಾಂಕ್ರೀಟ್ ಕಾಡಿನಲ್ಲಿ ನಾವು ಕೂತ್ಕೊಂಡು ಇವರ ಪುಸ್ತಕವನ್ನು ಓದಿದ್ರೂ ಸಹ ನಾವು ಕಾಡಲ್ಲಿ ಓಡಾಡ್ತಿದ್ದೀವೇನೋ ಅನ್ನುವಷ್ಟು ನಮ್ಮನ್ನು ಈ ಪುಸ್ತಕಗಳು ಹಿಡಿದಿಡುತ್ತೆ. ಇದು ಜಿಮ್ ಕಾರ್ಬೆಟ್ ಅವರ ಶೈಲಿ. ವೀಕ್ಷಕರೇ, ಈ ಪುಸ್ತಕ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಪುಸ್ತಕದ ಲಭ್ಯತೆಯನ್ನು ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೋಡಿದ್ರಲ್ಲ, ಜಿಮ್ ಕಾರ್ಬೆಟ್ ಅವರ ಈ ಕೃತಿಯನ್ನು ಓದಿ ಹಾಗೂ ನಮಗೆ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.